ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಕಿಚನ್. ಆ್ಯಂಡ್ ಇವತ್ತು ನಾನು ಈ ವಿಡಿಯೋದಲ್ಲಿ ತಟ್ಟೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಸೊ ತಟ್ಟೆ ಇಡ್ಲಿಗೆ ಮೇಯ್ನಾಗಿ ರೈಸ್, ನಾನು ಮೇಯ್ನಾಗಿ ಈ ಒಂದು ವಿಡಿಯೋದಲ್ಲಿ ನಾನು ರೇಷನ್ ಅಕ್ಕಿ ಬರುತ್ತಲ್ಲ, ರೇಷನ್ ರೈಸ್ ಬರುತ್ತಲ್ಲ, ಅದನ್ನು ನಾನು ಬಳಸ್ತಾಯಿದ್ದೀನಿ. ಸೊ ರೇಷನ್ ಅಕ್ಕಿನ ಬಳಸಿ ಮತ್ತು ಅದಕ್ಕೆ ಉದ್ದಿನಬೇಳೆ ಮತ್ತು 1 ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ನೆನೆ ಮೇಯ್ನಾಗಿ ಅಕ್ಕಿ ಒಂದು ಮಿನಿಮಮ್ ಅಂದ್ರೂ ಒಂದು 6 hours ನೆನ್ಕೊಬೇಕು. ಆವಾಗ ಚೆನ್ನಾಗಿ ಅದನ್ನು ಸಣ್ಣಕ್ಕೆ ರುಬ್ಬಿದ್ದೀನಿ ನಾನು. ಆ್ಯಕ್ಚುಲಿ 6 hours ನೆನೆ ಹಾಕಿದ್ದೀನಿ. ಅದಾದ ನಂತರ ಒಂದು ಉದ್ದಿನಬೇಳೆ ಮತ್ತು ಅವಲಕ್ಕಿ ಬೇಗ ನೆನ್ಕೊಳ್ಳುತ್ತೆ. ಸೊ ಅದು ಸ್ವಲ್ಪ ಕಮ್ಮಿ ಟೈಮ್ ಆದರೂ ಓಕೆ, ಇಲ್ಲ ಮರ್ತೋಗ್ತೀನಿ ಅನ್ನೋದಾದರೆ ಒಟ್ಟಿಗೆ ನೆನೆಸ್ಬಿಡಿ ಎಲ್ಲನೂ. ಸೊ ನಾನು ಇವಾಗ ಅದನ್ನು ಮಿಕ್ಸಿ ಮಾಡಿಕೊಂಡು ಈ ಒಂದು ಅದಕ್ಕೆ ಬಂದಿದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಒಂದು ಇಡ್ಲಿ ತಟ್ಟೆ, ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ಇಡ್ಲಿ ತಟ್ಟೆ ತೊಗೊಂಡಿದ್ದೀನಿ. ಸೊ ಈ ಒಂದು ಇಡ್ಲಿ ತಟ್ಟೆಯಲ್ಲಿ ನೀವು ಅದಕ್ಕೆ ಎಣ್ಣೆನಾದರೂ ಯೂಸ್ ಮಾಡಿ ಅಥವಾ ತುಪ್ಪನಾದರೂ ಯೂಸ್ ಮಾಡಿ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡಿ, ನಿಮ್ಮ ಅವೈಲೇಬಿಲಿಟಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡಿ. ನಾನೀಗ ಸದ್ಯಕ್ಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ನಾನು ಎಣ್ಣೆಯನ್ನೇ ಹಚ್ತಾಯಿದ್ದೀನಿ. ಸೊ ಎಣ್ಣೆ ಬಳಸಿದ್ದೀನಿ. ಸೊ ಒಂದೊಂದಕ್ಕೆ ಎಲ್ಲನೂ 5 ಪ್ಲೇಟ್ ಇದೆ. 5 ಒಂದು ಇಡ್ಲಿ ಒಂದು ಇಬ್ಬರಿಗಾಗೋಷ್ಟು ಮಾಡ್ಕೊತಾ ಇದ್ದೀನಿ. ಸೊ ನಾನು ನೋಡೋಣ, ನಾವು ಟ್ರೈನಲ್ಲಿ ಅಥವಾ ಹೋಟೆಲ್ಗಳಲ್ಲಿ ತಿಂದ ಟೇಸ್ಟೇ ಇಲ್ಲೂ ಬರುತ್ತಾ ಅಥವಾ ಇಲ್ಲೇನಾದರೂ ನಾನು ಮಾಡಿರೋದ್ರಿಂದ ಏನೋ ಚೇಂಜಸ್ ಇರುತ್ತಾ, ಸ್ಮೂತಾಗಿರುತ್ತಾ, ಹೇಗಿರುತ್ತೆ ಅಂತ ನೋಡೋಣ. ಸೊ ಒಂದೊಂದು ಪ್ಲೇಟಿಗೆಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟಿಗೆ ನನಗೆ ಒಂದು ಸುಮಾರು 2 ಚಮಚದಷ್ಟು ಇಡಿಸಿದೆ. ಸೊ ದಪ್ಪ ಆಗಬಹುದು ಉಬ್ಬಿದ್ರೆ. ಸೊ ನೋಡೋಣ, ನಾನೆಲ್ಲನೂ 2 ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಪ್ಲೇಟಿಗೆ. ಮತ್ತು ಹಿಟ್ಟು ಹುಳಿ ಬಂದಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ, ತಿನ್ನೋಕ್ಕಿನ್ನೂ ಸ್ಮೂತಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ, ಇದು ಹುಳಿ ಬಂದಿದೆ, ಹುಳಿ ಬಂದಿಲ್ಲ, ಒಂದೇ ದಿನಕ್ಕೆ ಹುಳಿ ಬರಲ್ಲ ಆ್ಯಕ್ಚುಲಿಯಾಗಿ ಇಡ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಉಬ್ಬಿದೆ ಆದರೆ ಹಿಟ್ಟು. ನೋಡೋಣ ಏನಾಗುತ್ತೆ ಟೇಸ್ಟು ಫೈನಲಿ. ಮತ್ತು ಇಡ್ಲಿ ಜೊತೆಗೆ ನೀವು ಬೇಕಾದರೆ ಕಾಯಿ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ ಮಾಡ್ಕೊಬೋದು ಅಥವಾ ಟೊಮೆಟೊ ಚಟ್ನಿ, ನನಗಿಷ್ಟ ಪರ್ಸ್ನಲಾಗಿ ಟೊಮೆಟೊ ಚಟ್ನಿ ಬಳಸ್ಬೋದು. ಆ್ಯಂಡ್ ಮೇಯ್ನಾಗಿ ಇಡ್ಲಿಗೆ ಮೇಯ್ನ್ ಬೇಕಿರೋದು ಸಾಂಬಾರು ಇದ್ರೇ ಅದು ಇಡ್ಲಿ ಅಂತ ಅನಿಸೋದು. ಸೊ ಚಟ್ನಿ ಎಷ್ಟು ಇಂಪಾರ್ಟೆಂಟ್, ನನಗೆ ಸಾಂಬಾರು ಸಹ ಅಷ್ಟೇ ಇಂಪಾರ್ಟೆಂಟ್. ಎಷ್ಟು ಟೇಸ್ಟಿಯಾಗಿ ದಾಲ್ ಹಾಕಿ ಮಾಡ್ತಿರೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಎಲ್ಲ ರೆಡಿಯಾಗಿದೆ. ಈಗ ನಾವು ನೋಡ್ತಿರೋ ಹಾಗೆ ಫುಲ್ ಪ್ಯಾಕಪ್ ಆಗಿದೆ. ಇನ್ನೇನು ಕುಕ್ ಮಾಡೋದಷ್ಟೇ ಬಾಕಿ ಇರೋದು. ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರ್ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ಹೈಟ್ ಇರೋದ್ರಿಂದ ನಾನು ಇದಕ್ಕೆ ಸ್ಟ್ಯಾಂಡ್ ಇರಲಿಲ್ಲ. ಸೊ ನಾನು ಕುಕ್ಕರ್ ಬಳಸಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಸೊ ಫುಲ್ ರೆಡಿ. ಗ್ಯಾಸ್ ಆನ್ ಆಗಿದೆ, ನೀರು ಹಾಕ್ಕೊಂಡಿದ್ದೀನಿ ಕುದಿಯೋದಕ್ಕೆ ಆ ಬೇಗೆ. ಸೊ ಎಲ್ಲ ರೆಡಿ ಇದೆ. ಇದು ಬಿಫೋರ್, ಇದು ಆಫ್ಟರ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಉಬ್ಬಿರೋದು ಕಾಣಿಸ್ತಿದೆ ನಮ್ಗೆ ಆಲ್ರೆಡಿ. ಅದು ಯಾವ ಇದರಲ್ಲಿತ್ತು, ಒಂದು ಲೆವೆಲಲ್ಲಿತ್ತು, ಈಗ ಉಬ್ಬಿರೋದಕ್ಕೆ ಸ್ವಲ್ಪ ಮೇಲೆ ತನಕ ಬಂದಿದೆ. ಸೊ ಚೆನ್ನಾಗೇನೋ ಕಾಣಿಸ್ತಿದೆ. ಉಬ್ಬಿದೆ ಅಂತಂದರೆ ಸ್ಮೂತಾಗಿ ಬಂದಿರುತ್ತೆ ಅಂತ ನಮಗೆಲ್ಲ ಗೊತ್ತಿರೋದೆ. ಸೊ ನೋಡು, ಒಂದೊಂದೇ ತೆಗೆದು ಅದು ಎಷ್ಟು ಸ್ಮೂತಾಗಿ ಬಂದಿದೆಯೋ ಇಲ್ವೋ ಅಂತ ನಾವು ಅದನ್ನು ಟೇಸ್ಟ್ ಮಾಡೋ ಟೈಮಲ್ಲೇ ಗೊತ್ತಾಗೋದು. ನೋಡೋಕ್ಕೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅದು ಒಂದೊಂದು ಸರಿನೂ ತೆಗಿಯೋ ಟೈಮಲ್ಲಿ ನಮಗೆ ಫೀಲ್ ಆಗ್ತಿರೋದು, ನೆನಪು ಬರ್ತಿರೋದು ಸಡನ್ನಾಗಿ ಇಲ್ಲಿ ಟ್ರೈನಲ್ಲಿ ನಾವು ಇಡ್ಲಿ ತಿಂತೀವಲ್ಲ, ಅದು ಎಷ್ಟು ದೊಡ್ಡದು, ಇಷ್ಟು 2 ಇಡ್ಲಿ ನಾನು ತಿಂತೀನ ಅಂತ ನಾವು ಒಂದೊಂದು ಕಾಲದಲ್ಲಿ ಹೇಳ್ತಿದ್ವಿ. ಸೊ ಅದು ನೆನಪು ಬರ್ತಿದೆ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ. ನಿಮಗೆ ಈ ಒಂದು ವಿಡಿಯೋ ನೋಡಬೇಕಾದ್ರೆ ಅಥವಾ ಮಾಡಬೇಕಾದ್ರೆ ಏನು ನೆನಪು ಬರುತ್ತೆ? ತಟ್ಟೆ ಇಡ್ಲಿ ಅಂದರೆ ಆ್ಯಕ್ಚುಲಿ ನಿಮ್ಗೆ ಏನು ನೆನಪು ಬರುತ್ತೆ? ಸ್ಟೋರೀಸ್ ನೆನಪು ಬರುತ್ತಾ, ಮೆಮೊರೀಸ್ ಇರುತ್ತಾ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತಟ್ಟೆ ಏನೂ ಅಂಟಿಲ್ಲ, ಅಂದರೆ ತೆಗಿಯುವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆ ಏನೂ ಸರಿಯಾಗಿ ಹಚ್ಚಿಲ್ಲ ಏನು ಅಂದರೆ ತಟ್ಟೆಗೆ ಆಲ್ರೆಡಿ ಅಂಟುತ್ತೆ. ಇಲ್ಲಿ ಏನೂ ಅಂಟಿಲ್ಲ, ಯಾವುದೇ ಥರ ಯಾವುದೂ ಅಂಟ್ಕೊಂಡಿಲ್ಲ. ಸೊ ಚೆನ್ನಾಗೇನೋ ಬಂದಿದೆ. ಹಬ್ಬ, ಫಸ್ಟ್ ಟೈಮ್ ಒಂದು ತಟ್ಟೆ ಇಡ್ಲಿ ನಾನು ಮಾಡಿದೆ, ನಂಗೆ ಪ್ರೌಡ್ ಫೀಲ್ ಬರ್ತಿದೆ. ಫಸ್ಟ್ ಟೈಮ್. ನಾರ್ಮಲ್ ಇಡ್ಲಿ ಎಲ್ಲರೂ ಮಾಡ್ತಾರೆ, ತಟ್ಟೆ ಇಡ್ಲಿನ ನಾವು ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಾ ನಿಮಗೆ ಸ್ಮೂತಾಗಿ ಬಂದಿದೆ ಅಂತ. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.